ಸರ್, ಈಗ ಜನಪದ ಇವತ್ತು ಜನಗಳು ಸಹ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಅಷ್ಟೊಂದು ಗಮನವನ್ನ ಹರಿಸ್ತಾ ಇಲ್ಲ. ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ತಾವು ಹೇಳ್ತೀರಿ ಸರ್? ಮೊದಲನೇದಾಗಿ ಇನ್ನೊಂದು ಇದು ಹೋರಾಟ ಹಾರಾಟಗಳಿಂದ ಆಗ್ತಕ್ಕಂಥದ್ದಲ್ಲ ರೀ. ಈಗ ನಾನು ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಏನು ಸಲ್ಲಿಸ್ಬೇಕಂತಂದ್ರೆ, ಎಲ್ಲಿ ಆ ಜನಪದ ಇರ್ತೈತೋ, ಎಲ್ಲಿ ಆ ವಸ್ತುವಿನಲ್ಲಿ ಗಟ್ಟಿತನ ಇರ್ತೈತೋ, ಎಲ್ಲಿ ಆ ವಸ್ತು ಸಾಮಾಜಿಕ ಕಳಕಳಿಯನ್ನು ತೋರಿಸ್ತೈತೋ, ಎಲ್ಲಿ ಆ ವಸ್ತುವಿನಿಂದ ಆ ಜನಪದದಿಂದ ಸಮಾಜ ಅಷ್ಟೇ ಅಲ್ಲ ಇಡೀ ದೇಶನೇ ಉದ್ಧಾರ ಆಗ್ತಕ್ಕಂಥ ಪರಿಸ್ಥಿತಿ ಎಲ್ಲಿರ್ತೈತೋ ಅಂಥದ್ದನ್ನು ನೀವು ರಕ್ಷಣೆ ಮಾಡಿಕೊಳ್ಳೋದು, ಅಂಥದ್ದನ್ನು ಬೆಳೆಸೋದು, ಉಳಿಸೋದು ನಿಮ್ಮ ಕರ್ತವ್ಯ ಅಂಥೇಳಿ ನಾವು ಸರ್ಕಾರಕ್ಕೆ ಒಂದು ಕಳಕಳಿ ಇದೆ ಅಷ್ಟೇ. ಆದರೆ ಅದನ್ನು ಪತ್ರದ ಮುಖಾಂತರ ಅಥವಾ ವಿನಂತಿ ಮುಖಾಂತರ ಹೇಳಿದರೆ ಅಲ್ಲ ರೀ. ಯಾರು ಆ ಸರ್ಕಾರದಲ್ಲಿ ಭಾಗಿಯಾಗಿರ್ತಾರೋ, ಯಾರು ಆ ಅಧಿಕಾರಸ್ಥರು ಇರ್ತಾರೋ ಅವರಿಗೆಲ್ಲ ತಿಳುವಳಿಕೆ ಬರಬೇಕದು. ಆ ತಿಳುವಳಿಕೆ ಬರಬೇಕಾದ್ರೆ ಈ ರಂಗ, ಜನಪದ ರಂಗ ಒಂಥರ ಒಂದು ಹೊಸ ಕ್ರಾಂತಿ ಆದಂಗೆ ಆಗಬೇಕು. ಈಗ ಆಗಿದೆ, ಆಲ್ರೆಡಿ ಆಗಿದೆ, ನಡೀತಾ ಇದೆ. ಇದನ್ನು ಜನಪದ ಬಗ್ಗೆ ಹೆಚ್ಚು ತೀಕ್ಷ್ಣವಾಗಿ ಎಲ್ಲರೂ ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ನಡೀತಾ ಇದೆ. ಈ ಟೈಮ್ ಇದು ಕ್ರಾಂತಿಯ ಒಂದು ಯುಗ ರೀ.